ಎಲ್ರಿಗೂ ನಮಸ್ಕಾರ. ಜುಲೈ 15 ಅಂದ್ರೆ ಇವತ್ತಿನಿಂದಲೇ ಆಷಾಢ ಮಾಸ ಶುರುವಾಗ್ತಿದೆ. ಇದು ಆಗಸ್ಟ್ 12ರವರೆಗೂ ಅಂದ್ರೆ ಇಡೀ ಒಂದು ತಿಂಗಳ ಕಾಲ ಇರುತ್ತೆ. ಈ ಆಷಾಢ ಮಾಸದಲ್ಲೇ ಅತ್ಯಂತ ಶಕ್ತಿಶಾಲಿಯಾದ ಗುಪ್ತ ನವರಾತ್ರಿ ಮತ್ತು ಗುರು ಮೌಢ್ಯಮಿ ಕೂಡ ಒಟ್ಟಿಗೆ ಬರ್ತಾ ಇವೆ. ಈ ಗುರು ಮೌಢ್ಯಮಿ ಇರೋದ್ರಿಂದ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡುವುದನ್ನು ನಿಷೇಧಿಸಲಾಗಿದೆ. ಹಾಗಾದ್ರೆ ಈ ಮೌಢ್ಯಮಿ ಸಮಯದಲ್ಲಿ ಯಾವೆಲ್ಲ ಶುಭ ಕಾರ್ಯಗಳನ್ನು ಮಾಡಬಾರದು? ಆಷಾಢ ಮಾಸದಲ್ಲಿ ಪೂಜೆ ಮಾಡುವ ನಿಯಮಗಳೇನು? ಹಾಗೆ ಈ ಗುಪ್ತ ನವರಾತ್ರಿಯಲ್ಲಿ ವಾರಾಹಿ ದೇವಿಯನ್ನು ಹೇಗೆ ಪೂಜಿಸಬೇಕು? ಈ ಮುಂಚೆ ಯಾವುದೇ ಆಚಾರ ಅಥವಾ ಪದ್ಧತಿ ಇಲ್ಲದವರು ಕೂಡ ಅಮ್ಮನವರನ್ನು ಈಗ ಪೂಜಿಸಬಹುದೇ? ಒಂದು ವೇಳೆ 9 ದಿನ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಎಷ್ಟು ದಿನ ಪೂಜೆ ಮಾಡಬಹುದು? ಇವೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತುಂಬಾ ಸರಳವಾಗಿ ಮತ್ತು ವಿವರವಾಗಿ ತಿಳಿದುಕೊಳ್ಳೋಣ. ಮುಂದೆ ಹೋಗುವ ಮುನ್ನ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಜೈ ವಾರಾಹಿ ದೇವಿ ಅಂತ ಬರೆಯೋದನ್ನ ಮರಿಬೇಡಿ. ತನ್ನ ಭಕ್ತರನ್ನು ಕಣ್ಣಿನ ರೆಪ್ಪೆಯಂತೆ ಕಾಪಾಡುವ ತಾಯಿ ಆ ವಾರಾಹಿ ಅಮ್ಮನವರು. ಈ ಆಷಾಢ ಮಾಸದಲ್ಲಿ ನೀವು ವಾರಾಹಿ ದೇವಿಯನ್ನು ಆರಾಧಿಸಿದರೆ ನಿಮ್ಮ ಜೀವನದಲ್ಲಿ ಎದುರಾಗುವ ಎಲ್ಲಾ ರೀತಿಯ ಅಡೆತಡೆಗಳು ಮತ್ತು ಕಷ್ಟಗಳು ಇಷ್ಟರಲ್ಲೇ ದೂರಾಗುತ್ತವೆ. ಮೊದಲಿಗೆ ಈ ಆಷಾಢ ಮಾಸ ಯಾವಾಗ ಶುರುವಾಗುತ್ತೆ, ಹಾಗೆಯೇ ಗುರುಮೌಢ್ಯಮಿ ಮತ್ತು ವಾರಾಹಿ ನವರಾತ್ರಿ ಯಾವಾಗ ಪ್ರಾರಂಭವಾಗುತ್ತವೆ ಅನ್ನೋ ದಿನಾಂಕಗಳನ್ನ ತಿಳಿದುಕೊಳ್ಳೋಣ. ಈ ತಿಂಗಳ ಜುಲೈ 15ರ ಬುಧವಾರ ಅಂದರೆ ಇವತ್ತಿನಿಂದಲೇ ಆಷಾಢ ಮಾಸ ಆರಂಭವಾಗಿ ಆಗಸ್ಟ್ 12 ಬುಧವಾರದವರೆಗೂ ಇರುತ್ತದೆ. ಈ ಆಷಾಢ ಮಾಸದ ಪೂರ್ತಿ ತಿಂಗಳು ಗುರುಮೌಢ್ಯಮಿ ಕೂಡ ಇರಲಿದೆ. ನೆನಪಿಡಿ, ಈ ಆಷಾಢ ಮಾಸದಲ್ಲಿ ನಾವು ಮನೆಯಲ್ಲೇ ನಿತ್ಯ ಪೂಜೆಗಳು ಮತ್ತು ವ್ರತಗಳನ್ನು ಮಾಡಬಹುದು. ಆದರೆ ಯಾವುದೇ ರೀತಿಯ ಹೊಸ ಶುಭ ಕಾರ್ಯಗಳನ್ನು ಮಾತ್ರ ಮಾಡಬಾರದು. ಲೋಕ ಗುರುವಾದ ಬೃಹಸ್ಪತಿ ಸೂರ್ಯನಿಗೆ ತೀರಾ ಹತ್ತಿರ ಬಂದಾಗ ತನ್ನ ತೇಜಸ್ಸನ್ನು ಕಳೆದುಕೊಳ್ಳುತ್ತಾನೆ. ಇದನ್ನೇ ನಾವು ಗುರು ಮೌಢ್ಯಮಿ ಅಥವಾ ಗುರು ಅಸ್ತಂಗತ ಅಂತ ಕರೆಯುತ್ತೇವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಮ್ಮ ಜೀವನದ ಶುಭ ಕಾರ್ಯಗಳಿಗೆ ಗುರುವಿನ ಬಲ ತುಂಬಾ ಮುಖ್ಯ. ಹಾಗಾಗಿ ಗುರುಬಲ ಇಲ್ಲದ ಈ ಸಮಯದಲ್ಲಿ ಮಾಡುವ ಕಾರ್ಯಗಳು ಯಶಸ್ವಿಯಾಗುವುದಿಲ್ಲ ಎಂದು ಹೇಳುತ್ತಾರೆ. ಈ ಆಷಾಢ ಮಾಸದಲ್ಲಿ ಗುರುಬಲ ಕಡಿಮೆ ಇರುವುದರಿಂದ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡಿದರೆ ಇಲ್ಲದ ತೊಂದರೆಗಳು, ಸಮಸ್ಯೆಗಳು ಎದುರಾಗುತ್ತವೆ. ಹಾಗಾದರೆ ಈ ಗುರುಮೌಢ್ಯಮಿ ಕಾರಣದಿಂದ ಯಾವೆಲ್ಲ ಕೆಲಸಗಳನ್ನು ಮಾಡಬಾರದು ಅಂತ ನೋಡೋಣ ಬನ್ನಿ. ಮೊದಲು ಮಾಡಬಾರದ ಕೆಲಸಗಳನ್ನ ನೋಡೋಣ. ಮದುವೆ ಮಾಡುವುದು, ಮನೆ ಶಂಕುಸ್ಥಾಪನೆ ಮಾಡುವುದು, ಭೂಮಿ ಪೂಜೆ ಮಾಡುವುದು, ಹೊಸ ಮನೆ ಗೃಹ ಪ್ರವೇಶ ಮಾಡುವುದು, ಬಾಡಿಗೆ ಮನೆ ಬದಲಾಯಿಸುವುದು, ದೇವಸ್ಥಾನಗಳಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಮಾಡುವುದು, ಚಿಕ್ಕ ಮಕ್ಕಳಿಗೆ ಕೂದಲು ತೆಗೆಸುವುದು, ಕಿವಿ ಚುಚ್ಚಿಸುವುದು, ಹೊಸ ವಾಹನಗಳನ್ನು ಖರೀದಿಸುವುದು ಹಾಗೂ ಹೊಸದಾಗಿ ವ್ಯಾಪಾರ ವ್ಯವಹಾರಗಳನ್ನು ಆರಂಭಿಸುವುದು. ಇಂತಹ ಯಾವುದೇ ಶುಭ ಕಾರ್ಯಗಳನ್ನು ಅಪ್ಪಿತಪ್ಪಿಯೂ ಮಾಡಬಾರದು. ಈಗ ಮಾಡಬಹುದಾದ ಕೆಲಸಗಳನ್ನ ನೋಡೋಣ. ಚಿಕ್ಕ ಮಕ್ಕಳಿಗೆ ಅನ್ನಪ್ರಾಶನ ಮಾಡಿಸುವುದು, ಗರ್ಭಿಣಿಯರಿಗೆ ಶ್ರೀಮಂತ ಶಾಸ್ತ್ರ ಮಾಡಿಸುವುದು, ಜಾಗ ಅಥವಾ ಭೂಮಿಯನ್ನು ಖರೀದಿಸುವುದು ಮತ್ತು ಅದರ ರಿಜಿಸ್ಟ್ರೇಷನ್ ಮಾಡಿಸುವುದು. ಇವುಗಳನ್ನು ನೀವು ಯಾವುದೇ ಆತಂಕವಿಲ್ಲದೆ ಮಾಡಿಕೊಳ್ಳಬಹುದು. ಈಗ ಈ ಆಷಾಢ ಮಾಸದಲ್ಲಿ ಬರುವ ಗುಪ್ತ ನವರಾತ್ರಿಯ ಸಮಯದಲ್ಲಿ ವಾರಾಹಿ ದೇವಿಯನ್ನು ಹೇಗೆ ಪೂಜಿಸಬೇಕು, ಅಮ್ಮನವರಿಗೆ ಯಾವ ನೈವೇದ್ಯಗಳನ್ನು ಅರ್ಪಿಸಬೇಕು ಅನ್ನೋದನ್ನ ತಿಳಿಯೋಣ. ಈ ತಿಂಗಳ ಜುಲೈ 15ರಿಂದ ಜುಲೈ 23ರವರೆಗೆ ಒಟ್ಟು 9 ದಿನಗಳ ಕಾಲ ಈ ಗುಪ್ತ ನವರಾತ್ರಿ ನಡೆಯಲಿದೆ. ಇಲ್ಲಿ ಗುಪ್ತ ಅಂದರೆ ರಹಸ್ಯ ಎಂದು ಅರ್ಥ. ಅಂದರೆ ಈ ನವರಾತ್ರಿಯಲ್ಲಿ ಅಮ್ಮನವರನ್ನು ಯಾರಿಗೂ ತಿಳಿಯದಂತೆ ರಹಸ್ಯವಾಗಿ ಅತ್ಯಂತ ನಿಷ್ಠೆಯಿಂದ ಪೂಜಿಸಿದರೆ ನಾವು ಅಂದುಕೊಂಡ ಆಸೆಗಳು ಈಡೇರುತ್ತವೆ ಎಂದು ಪಂಡಿತರು ಹೇಳುತ್ತಾರೆ. ಅಷ್ಟಕ್ಕೂ ಈ ವಾರಾಹಿ ದೇವಿ ಯಾರು ಗೊತ್ತಾ? ಅವಳು ಲಲಿತಾ ಪರಮೇಶ್ವರಿಯ ಸೇನಾಧಿಪತಿ. ಹಾಗೆಯೇ ಶ್ರೀ ಮಹಾವಿಷ್ಣುವಿನ ವರಾಹ ಅವತಾರದ ಸ್ತ್ರೀ ಶಕ್ತಿಯೇ ಈ ವಾರಾಹಿ ದೇವಿ. ವಾರಾಹಿ ದೇವಿಯು ಸಪ್ತಮಾತೃಕೆಯರಲ್ಲಿ ಅತ್ಯಂತ ಶಕ್ತಿಶಾಲಿ ದೇವತೆ. ಆಕೆ ಹಂದಿಯ ಮುಖ ಮತ್ತು ಮಾನವ ಶರೀರವನ್ನು ಹೊಂದಿದ್ದು ತನ್ನ ಕೈಗಳಲ್ಲಿ ನೇಗಿಲು ಮತ್ತು ಒಣಕೆ ಹಿಡಿದಿರುತ್ತಾಳೆ. ನೇಗಿಲು ಜ್ಞಾನದ ಸಂಕೇತವಾದರೆ ಒಣಕೆ ನಮ್ಮಲ್ಲಿರುವ ಅಹಂಕಾರವನ್ನು ಮಟ್ಟ ಹಾಕುವ ಆಯುಧ. ಈ ತಾಯಿಯನ್ನು ನಂಬಿದವರನ್ನು ಶತ್ರುಗಳ ಕಾಟದಿಂದ ಅವಳು ರಕ್ಷಿಸುತ್ತಾಳೆ.
ಶ್ರೀ ವಾರಾಹಿ ಅಮ್ಮನವರಿಗೆ ಅಪಾರವಾದ ಶಕ್ತಿ ಇರುವುದರಿಂದ ಜುಲೈ 15ರಿಂದ 23ರವರೆಗಿನ ಈ 9 ದಿನಗಳ ಕಾಲ ಆಕೆಯನ್ನು ಭಕ್ತಿಯಿಂದ ಪೂಜಿಸಿದರೆ ಸಕಲ ಭೋಗಭಾಗ್ಯಗಳು ನಮ್ಮದಾಗುತ್ತವೆ. ಸಾಮಾನ್ಯವಾಗಿ ನಾವು ಬೆಳಿಗ್ಗೆ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತೇವೆ. ಆದರೆ ವಾರಾಹಿ ದೇವಿಯ ಆರಾಧನೆಯನ್ನು ಮಾತ್ರ ಸಂಜೆ ವೇಳೆಯಲ್ಲೇ ಮಾಡಬೇಕು. ಪ್ರತಿದಿನ ಸಂಜೆ 6ರಿಂದ 9 ಗಂಟೆಯ ಮಧ್ಯದ ಸಮಯದಲ್ಲಿ ಮನೆಯಲ್ಲಿ ಪೂಜೆ ಮಾಡಿಕೊಳ್ಳಬೇಕು. ಇದುವರೆಗೆ ಇಂತಹ ಪೂಜೆಯ ಅಭ್ಯಾಸ ಅಥವಾ ಸಂಪ್ರದಾಯ ಇಲ್ಲದವರು ಕೂಡ ಈ ಪೂಜೆಯನ್ನು ಆರಾಮವಾಗಿ ಮಾಡಬಹುದು. ವಾರಾಹಿ ದೇವಿಯ ಫೋಟೋವನ್ನು ನಿಮ್ಮ ಪೂಜಾ ಕೋಣೆಯಲ್ಲಿ ಇಟ್ಟುಕೊಂಡು ಪ್ರತಿದಿನ ದೀಪ ಹಚ್ಚಿ ಪೂಜೆ ಮಾಡಿ. ಮೊದಲನೇ ದಿನ ಅಂದರೆ ಇವತ್ತು ನಿಮ್ಮ ಪೂಜಾ ಮಂದಿರದಲ್ಲಿ ಒಂದು ಸಣ್ಣ ಕಲಶವನ್ನು ಇಟ್ಟು ಪೂಜೆ ಆರಂಭಿಸಬೇಕು. 9 ರಾತ್ರಿಗಳ ಪೂಜೆ ಮುಗಿದ ನಂತರ ಅಮ್ಮನವರ ಪೀಠವನ್ನು ಕದಲಿಸಿ ವಿಸರ್ಜನೆ ಮಾಡಬೇಕು. ಆದರೆ ಜುಲೈ 24 ಶುಕ್ರವಾರ ಬಂದಿರುವುದರಿಂದ ಆ ದಿನ ಯಾವುದೇ ಕಾರಣಕ್ಕೂ ಉದ್ವಾಸನೆ ಮಾಡಬಾರದು, ಅಂದರೆ ವಿಸರ್ಜನೆ ಮಾಡಬಾರದು. ಅದಕ್ಕಾಗಿಯೇ 9 ದಿನಗಳ ಕಾಲ ಪೂಜೆ ಮಾಡುವವರು ಜುಲೈ 25 ಶನಿವಾರ ರಾತ್ರಿ ಅಮ್ಮನವರ ಪೀಠವನ್ನು ಕದಲಿಸಿ ಉದ್ವಾಸನೆ ಮಾಡಬೇಕು. ಶುಕ್ರವಾರದ ದಿನ ಮನೆಯಿಂದ ಲಕ್ಷ್ಮೀ ಸ್ವರೂಪದ ದೇವತೆಯನ್ನು ಹೊರಗೆ ಕಳುಹಿಸುವುದು ಅಥವಾ ಪೀಠವನ್ನು ಕದಲಿಸುವುದು ಅಶುಭ ಎಂದು ಪರಿಗಣಿಸಲಾಗುತ್ತದೆ. ಅದಕ್ಕಾಗಿಯೇ ನಾವು ಶನಿವಾರದವರೆಗೆ ಕಾಯ್ದು ಉದ್ವಾಸನೆ ಮಾಡುತ್ತೇವೆ. ಒಂದು ವೇಳೆ ಮನೆಯಲ್ಲಿ ಕಲಶ ಸ್ಥಾಪನೆ ಮಾಡಲು ಸಾಧ್ಯವಾಗದಿದ್ದರೆ ನೀವು ದಿನನಿತ್ಯ ಹೇಗೆ ಪೂಜೆ ಮಾಡುತ್ತೀರೋ ಹಾಗೆಯೇ ವಾರಾಹಿ ದೇವಿಯ ಫೋಟೋದ ಮುಂದೆ ಶುದ್ಧವಾದ ತುಪ್ಪದ ದೀಪವನ್ನು ಹಚ್ಚಿ ಆರಾಧಿಸಿ. ಪ್ರತಿದಿನ ಸಂಜೆ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಅಮ್ಮನವರ ಮುಂದೆ ದೀಪ ಹಚ್ಚಿ ಸರಳವಾಗಿ ನೈವೇದ್ಯ ಇಟ್ಟರೆ ಸಾಕು. ಪೂಜೆ ಆರಂಭಿಸುವ ಮುನ್ನ ನಿಮ್ಮ ಹೆಸರು ಮತ್ತು ಗೋತ್ರವನ್ನು ಹೇಳಿಕೊಂಡು ನಿಮ್ಮ ಕೋರಿಕೆ ಈಡೇರಲಿ ಎಂದು ಸಂಕಲ್ಪ ಮಾಡಿಕೊಳ್ಳಿ. ಯಾವುದೇ ಪೂಜೆಯಾದರೂ ಮೊದಲು ವಿಘ್ನ ನಿವಾರಕ ಗಣಪತಿಯನ್ನು ಪೂಜಿಸಬೇಕು. ಹಾಗಾಗಿ ಗಣೇಶನಿಗೆ ನಮಸ್ಕರಿಸಿ ನಂತರ ವಾರಾಹಿ ದೇವಿಯ ಪೂಜೆ ಆರಂಭಿಸಿ. ವಾರಾಹಿ ದೇವಿಗೆ ಯಾವೆಲ್ಲ ಹೂವುಗಳನ್ನು ಅರ್ಪಿಸಿದರೆ ಏನೇನು ಫಲ ಸಿಗುತ್ತೆ ಗೊತ್ತಾ? ಅಮ್ಮನವರಿಗೆ ಅತ್ಯಂತ ಪ್ರಿಯವಾದ ಹೂವು ಕೆಂಪು ದಾಸವಾಳ. ಇದರಿಂದ ಪೂಜಿಸಿದರೆ ಶತ್ರುಗಳ ಮೇಲೆ ಜಯ ಸಿಗುತ್ತದೆ. ಕೆಂಪು ಕಮಲ ಸಮರ್ಪಿಸಿದರೆ ನಿಮ್ಮ ಐಶ್ವರ್ಯ ವೃದ್ಧಿಯಾಗುತ್ತದೆ, ಸಾಲದ ಬಾಧೆಗಳು ತೀರುತ್ತವೆ. ಕನಕಾಂಬರ ಹೂವು ಸಮರ್ಪಿಸಿದರೆ ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿ ನೆಲೆಸುತ್ತದೆ. ಮಲ್ಲಿಗೆ ಹೂವು ಸಮರ್ಪಿಸಿದರೆ ಮಾನಸಿಕ ಶಾಂತಿ ಸಿಗುತ್ತದೆ ಮತ್ತು ಲಕ್ಷ್ಮೀ ಕಟಾಕ್ಷ ಸಿದ್ಧಿಸುತ್ತದೆ. ಶಂಖ ಪುಷ್ಪ ಅಂದರೆ ಅಪರಾಜಿತ ಪುಷ್ಪ ಸಮರ್ಪಿಸಿದರೆ ಶನಿದೋಷಗಳು ಹಾಗೂ ಜಾತಕದಲ್ಲಿರುವ ದೋಷಗಳು ನಿವಾರಣೆಯಾಗುತ್ತವೆ. ಕೆಂಪು ಕಣಗೆಲೆ ಹೂವು ಸಮರ್ಪಿಸಿದರೆ ಉದ್ಯೋಗದಲ್ಲಿ ಪ್ರಮೋಷನ್ ಹಾಗೂ ವ್ಯಾಪಾರದಲ್ಲಿ ಲಾಭಗಳು ಹೆಚ್ಚಾಗುತ್ತವೆ. ಈ ನವರಾತ್ರಿಯಲ್ಲಿ ಸುವರ್ಣಗಡ್ಡೆಯ ದೀಪವನ್ನು ಹಚ್ಚಿದರೆ ಅಮ್ಮನವರ ಕೃಪೆ ತಕ್ಷಣವೇ ಲಭಿಸುತ್ತದೆ. ಇದಕ್ಕಾಗಿ ಒಂದು ಸಣ್ಣ ಸುವರ್ಣಗಡ್ಡೆಯನ್ನು ತಂದು ನೀರಿನಿಂದ ಚೆನ್ನಾಗಿ ತೊಳೆದು ಅದರ ಮೇಲ್ಭಾಗದಲ್ಲಿ ಸ್ವಲ್ಪ ಹಳ್ಳದಂತೆ ಮಾಡಿ, ಅಂದರೆ ಗುಳಿ ಮಾಡ್ಕೊಳ್ಳಿ. ಅದರಲ್ಲಿ ಎಳ್ಳೆಣ್ಣೆಯನ್ನು ಹಾಕಿ ಹತ್ತಿ ಬತ್ತಿಗಳನ್ನು ಇಟ್ಟು ದೀಪ ಸಿದ್ಧಪಡಿಸಿ. ಈ ದೀಪವನ್ನು ನಿಮ್ಮ ಪೂಜಾ ಕೋಣೆಯಲ್ಲಿಟ್ಟು ಅರಿಶಿಣ, ಕುಂಕುಮ, ಶ್ರೀಗಂಧದಿಂದ ಬೊಟ್ಟುಗಳನ್ನು ಇಡಬೇಕು. ನಂತರ ದೀಪವನ್ನು ಹಚ್ಚಿ ಓಂ ವಾರಾಹಿ ದೇವತಾಯೇ ನಮೋ ನಮಃ ಎನ್ನುವ ಮಂತ್ರವನ್ನು ಜಪಿಸಿ. ಬಳಿಕ ಆ ದೀಪದ ಹತ್ತಿರ ಜೇನುತುಪ್ಪ, ಗೆಡ್ಡೆ ಗೆಣಸುಗಳು ಮತ್ತು ಬೆಲ್ಲವನ್ನು ನೈವೇದ್ಯವಾಗಿ ಇಡಬೇಕು. ದೀಪವು ಸಂಪೂರ್ಣವಾಗಿ ತಣ್ಣಗಾದ ನಂತರ, ಅಂದರೆ ಆರಿಹೋದ ಮೇಲೆ, ಆ ಸುವರ್ಣಗಡ್ಡೆಯನ್ನು ಗೋಮಾತೆಗೆ ತಿನ್ನಿಸಬೇಕು. ಈ ಆಷಾಢ ಮಾಸದಲ್ಲಿ ಪ್ರತಿದಿನ ಸ್ನಾನ ಮಾಡಿದ ನಂತರ ವಾರಾಹಿ ದೇವಿಯ ಈ 12 ವಿಶೇಷ ನಾಮಗಳನ್ನು ಪಠಿಸಿದರೆ ತುಂಬಾ ಒಳ್ಳೆಯದು ಎಂದು ಪಂಡಿತರು ಹೇಳುತ್ತಾರೆ. ಆ ನಾಮಗಳು ಯಾವುದೆಂದರೆ 1 ಪಂಚಮಿ, 2 ದಂಡನಾಥ, 3 ಸಂಕೇತ, 4 ಸಮಯೇಶ್ವರಿ, 5 ಸಮಯ ಸಂಕೇತ, 6 ವಾರಾಹಿ, 7 ಪೋತ್ರಿಣಿ, 8 ವಾರ್ತಾಲಿ, 9 ಮಹಾಸೇನ, 10 ಆಜ್ಞಾಚಕ್ರೇಶ್ವರಿ, 11 ಅರಿಗ್ನಿ, 12 ಶಿವ. ಪ್ರತಿದಿನ ಈ 12 ನಾಮಗಳನ್ನು ಸ್ಮರಿಸುವುದು ಅತ್ಯಂತ ಶ್ರೇಷ್ಠ. ಇದನ್ನು ವಾರಾಹಿ ವಜ್ರಪಂಜರ ಸ್ತೋತ್ರ ಎಂದು ಕೂಡ ಕರೆಯುತ್ತಾರೆ. ವಾರಾಹಿ ದೇವಿಯು ಭೂಗರ್ಭಕ್ಕೆ ಅಧಿಪತಿ. ಆದ್ದರಿಂದ ಭೂಮಿಯ ಅಡಿಯಲ್ಲಿ ಬೆಳೆಯುವ ಗೆಡ್ಡೆ ಗೆಣಸುಗಳೆಂದರೆ ತಾಯಿಗೆ ತುಂಬಾ ಇಷ್ಟ.
ಸಿಹಿ ಗೆಣಸು, ಕೆಸುವಿನ ಗೆಡ್ಡೆ, ಬೀಟ್ರೂಟ್ ಹೀಗೆ ಯಾವುದೇ ಗೆಡ್ಡೆಗಳನ್ನು ಬೇಯಿಸಿ ಅಮ್ಮನವರಿಗೆ ನೈವೇದ್ಯವಾಗಿ ಇಟ್ಟರೆ ಸ್ವಂತ ಮನೆ ಕಟ್ಟುವ ಕನಸು ಬೇಗನೆ ನನಸಾಗುತ್ತದೆ ಮತ್ತು ಭೂಮಿ ಖರೀದಿಸುವ ಯೋಗ ಕೂಡಿಬರುತ್ತದೆ. ದಾಳಿಂಬೆ ಹಣ್ಣನ್ನು ದೇವಿಗೆ ಸಮರ್ಪಿಸಿದರೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಪದೇ ಪದೇ ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವವರು ಮೊಸರನ್ನದ ನೈವೇದ್ಯ ಮಾಡಿ ಪೂಜಿಸಬೇಕು. ಹಸುವಿನ ಹಾಲು ಮತ್ತು ಬೆಲ್ಲದಿಂದ ಮಾಡಿದ ಪಾಯಸವನ್ನು ಅರ್ಪಿಸಿದರೆ ವಂಶಾಭಿವೃದ್ಧಿ ಹಾಗೂ ಸುಖ ಸಂತೋಷಗಳು ಸಿಗುತ್ತವೆ. ಹುಣಸೆ ಹಣ್ಣಿನ ಪುಳಿಯೋಗರೆಯನ್ನು ನೈವೇದ್ಯವಾಗಿ ಇಟ್ಟರೆ ಶತ್ರುಗಳ ನಾಶ ಹಾಗೂ ಕೋರ್ಟ್ ಕಚೇರಿ ಕೇಸುಗಳಿಂದ ಮುಕ್ತಿ ಸಿಗುತ್ತದೆ. ಕಪ್ಪು ಉದ್ದಿನ ಬೇಳೆಯಿಂದ ಮಾಡಿದ ವಡೆಗಳನ್ನು ನೈವೇದ್ಯ ಮಾಡಿದರೆ ರಾಹುಕೇತು ದೋಷಗಳು ಮತ್ತು ನರದೃಷ್ಟಿ ಮಾಯವಾಗುತ್ತದೆ. ಅಮ್ಮನವರ ಮುಂದೆ ಯಾವ ದೀಪ ಹಚ್ಚಿದರೆ ಎಂತಹ ಫಲ ಸಿಗುತ್ತದೆ ಅನ್ನೋದನ್ನ ತಿಳಿಯೋಣ. 1. ಹಸುವಿನ ತುಪ್ಪದ ದೀಪ. ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗಿ ಲಕ್ಷ್ಮೀದೇವಿ ಸ್ಥಿರವಾಗಿ ನೆಲೆಸುತ್ತಾಳೆ. 2. ಎಳ್ಳೆಣ್ಣೆ ದೀಪ. ಶನಿಗ್ರಹದ ಕೆಟ್ಟ ಪ್ರಭಾವ ಸಂಪೂರ್ಣವಾಗಿ ದೂರವಾಗುತ್ತದೆ. 3. ಹರಳೆಣ್ಣೆ ದೀಪ. ದಾಂಪತ್ಯ ಜೀವನದಲ್ಲಿ ಕಲಹಗಳು ಕಡಿಮೆಯಾಗಿ ಗಂಡ ಹೆಂಡತಿಯ ನಡುವೆ ಪ್ರೀತಿ ಹೆಚ್ಚಾಗುತ್ತದೆ. 4. ಕೊಬ್ಬರಿ ಚಿಪ್ಪಿನ ದೀಪ. ಒಣ ಕೊಬ್ಬರಿ ಚಿಪ್ಪಿನಲ್ಲಿ ಎಳ್ಳೆಣ್ಣೆ ಅಥವಾ ಹಸುವಿನ ತುಪ್ಪ ಹಾಕಿ ದೀಪ ಹಚ್ಚಿದರೆ ನೀವು ಅಂದುಕೊಂಡ ಕೆಲಸಗಳು ಯಾವುದೇ ಅಡೆತಡೆ ಇಲ್ಲದೆ ಬೇಗನೆ ಪೂರ್ಣಗೊಳ್ಳುತ್ತವೆ. 5 ಬತ್ತಿಗಳ ದೀಪ. ಇದರಿಂದ ಪಂಚಭೂತಗಳ ಅನುಗ್ರಹ ದೊರೆತು ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. 6 ರಾಹುಕಾಲದ ದೀಪ. ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ ರಾಹುಕಾಲದ ಸಮಯದಲ್ಲಿ ವಾರಾಹಿ ದೇವಿಗೆ ದೀಪ ಹಚ್ಚಿದರೆ ಮದುವೆಯಾಗದವರಿಗೆ ಶೀಘ್ರದಲ್ಲೇ ಕಲ್ಯಾಣ ಯೋಗ ಕೂಡಿಬರುತ್ತದೆ. ಈ ನವರಾತ್ರಿಯ 9 ದಿನಗಳ ಕಾಲ ಕಟ್ಟುನಿಟ್ಟಾಗಿ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಪೂಜೆ ಮಾಡುವವರು ಈ ದಿನಗಳಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ಮಾಂಸಾಹಾರವನ್ನು ಸೇವಿಸಬಾರದು ಮತ್ತು ಅವುಗಳನ್ನು ಮುಟ್ಟಲೂಬಾರದು. ಮನೆಯಲ್ಲೂ ಕೂಡ ಇವುಗಳನ್ನು ಅಡುಗೆ ಮಾಡದಿದ್ದರೆ ತುಂಬಾ ಒಳ್ಳೆಯದು. ಒಂದು ವೇಳೆ ಅನಿವಾರ್ಯವಾಗಿ ಮನೆಯಲ್ಲಿ ಮಾಡಬೇಕಾಗಿ ಬಂದರೆ ಪೂಜೆ ಮಾಡುವವರು ಅದನ್ನು ಸೇವಿಸದೆ ಮುಟ್ಟದೆ ಜಾಗ್ರತೆ ವಹಿಸಿ. ಹಾಗೆಯೇ ಈ ಆಷಾಢ ಮಾಸದ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಕಲ್ಲು ಸಕ್ಕರೆಯನ್ನು ನೈವೇದ್ಯವಾಗಿ ಇಟ್ಟರೆ ಮನೆಯ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಇನ್ನು ಪ್ರತಿ ಮಂಗಳವಾರ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚುವುದು ಅತ್ಯಂತ ಶ್ರೇಷ್ಠ. ನೆನಪಿಡಿ, ಈ 9 ದಿನಗಳ ಕಾಲ ಉಗುರು ಕತ್ತರಿಸುವುದು, ಕೂದಲು ಕತ್ತರಿಸುವುದನ್ನು ಅಪ್ಪಿತಪ್ಪಿಯೂ ಮಾಡಬೇಡಿ. ಈ ನವರಾತ್ರಿಯ ಯಾವುದಾದರೂ ಒಂದು ದಿನ ಮುತ್ತೈದೆಯನ್ನು ಮನೆಗೆ ಕರೆದು ತಾಂಬೂಲ, ಬಳೆಗಳು, ಅರಿಶಿಣ ಹಾಗೂ ಕುಂಕುಮ ಕೊಟ್ಟು ಅವರಿಂದ ಆಶೀರ್ವಾದ ಪಡೆದುಕೊಳ್ಳಿ. ಅಲ್ಲದೆ ಬಡವರಿಗೆ ಅನ್ನದಾನ ಅಥವಾ ವಸ್ತ್ರದಾನ ಮಾಡುವುದರಿಂದ ನಿಮ್ಮ ಇಡೀ ಕುಟುಂಬಕ್ಕೆ ಶುಭ ಫಲಗಳು ಸಿಗುತ್ತವೆ. 9 ದಿನಗಳ ಕಾಲ ವ್ರತ ಮಾಡಲು ಸಾಧ್ಯವಾಗದವರು ಕನಿಷ್ಠ ಪಕ್ಷ 9ನೇ ದಿನ ಅಂದರೆ ಜುಲೈ 23ರಂದು ಭಕ್ತಿಯಿಂದ ವ್ರತವನ್ನು ಮಾಡಬಹುದು. ಈ 9 ದಿನಗಳ ಕಾಲ ವ್ರತ ಮಾಡುವವರು ಪ್ರತಿದಿನ ವಾರಾಹಿ ದೇವಿಗೆ ಸಂಬಂಧಿಸಿದ ಯಾವುದಾದರೂ ಒಂದು ಕಥೆಯನ್ನು ಕೇಳಲು ಪ್ರಯತ್ನಿಸಿ. ಒಂದು ವೇಳೆ ಕೇವಲ 9ನೇ ದಿನ ವ್ರತ ಮಾಡುವವರಾಗಿದ್ದರೆ ಅಂದು ಪೂಜೆ ಮಾಡಿ ವಾರಾಹಿ ದೇವಿಯ ಕಥೆಯನ್ನು ಕೇಳಿ ನಂತರ ಉದ್ಯಾಪನೆ ಮಾಡಿ ವ್ರತವನ್ನು ಮುಗಿಸಿಕೊಳ್ಳಿ. ನೆನಪಿಡಿ, ವಾರಾಹಿ ದೇವಿಯ ಕಥೆಯನ್ನು ಕೇಳದಿದ್ದರೆ ನಿಮ್ಮ ವ್ರತವು ಪೂರ್ಣಗೊಳ್ಳುವುದಿಲ್ಲ. ನಾವು ನಮ್ಮ ಚಾನೆಲ್ನಲ್ಲಿ 9ನೇ ದಿನದಂದು ಅಂದರೆ ಜುಲೈ 23ರಂದು ವಾರಾಹಿ ದೇವಿಯ ವ್ರತಕಥೆಯನ್ನು ಅಪ್ಲೋಡ್ ಮಾಡುತ್ತೇವೆ. ತಪ್ಪದೆ ಆ ಕಥೆಯನ್ನು ಕೇಳಿ ಧನ್ಯರಾಗಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.